ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇದು ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ಇದು ಬೆಂಗಳೂರಿನ ಆರ್ ನಗರದ ದೃಶ್ಯ. ಇದನ್ನು ನೋಡಿಬಿಟ್ರೆ ಆಟೋ ಚಾಲಕರ ಪರಿಸ್ಥಿತಿ ಏನು, ಅವರ ಪಾಡೇನು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಗ್ಯಾಸ್ ಖಾಲಿಯಾಗಿ ನಡು ರಸ್ತೆಯಲ್ಲಿ ಆಟೋ ನಿಂತ್ಕೊಂಡು ಬಿಟ್ಟಿದೆ. ಗ್ಯಾಸ್ ಖಾಲಿ ಆದ ನಂತರ ಹತ್ತಿರದಲ್ಲೇ ನಿಮಗೆ ಪೆಟ್ರೋಲ್ ಬಂಕು ಎಲ್ಲಾದರೂ ಗ್ಯಾಸ್ ಇದ್ದಿದೆ ಹಾಕ್ಸ್ಕೊಳ್ಬೋದಾಗಿತ್ತು. ಬಟ್ ಈಗ ತುಂಬ ರಸ್ತೆಗಳಲ್ಲಿ ಆಟೋಗಳು ನಿಲ್ತಾ ಇವೆ, ಕಾರಣ ಗ್ಯಾಸ್ ಇಲ್ಲ. 6-7 ಕಿಲೋಮೀಟರ್ ತಳ್ಳುತ್ತಾ ಆಟೋ ಚಾಲಕ ತನ್ನ ಆಟೋ ತೊಗೊಂಡು ಬರ್ತಾನೆ. ಆರ್ ನಗರದವರೆಗೂ ಕೂಡ ನೋಡಿ ಈ ದೃಶ್ಯವನ್ನು. 6-7 ಕಿಲೋಮೀಟ್ರು ತನ್ನ ಆಟೋವನ್ನು ತಳ್ಕೊಂಡು ಬಂದಿದ್ದಾನೆ. ಯಾವ ಪರಿಸ್ಥಿತಿಗಳಿರಬೇಕು ಅಂತ ಇವರದ್ದೆಲ್ಲ ನೋಡ್ಕೊಳ್ಳಿ. 6-7 ಕಿಲೋಮೀಟ್ರ್ವರೆಗೂ ನಾವು ಬೈಕ್ಗಳಿಗೇನಾದರೂ ಪೆಟ್ರೋಲ್ ಖಾಲಿ ಆದಾಗಲೇ ಅದನ್ನು ತಳ್ಳಬೇಕಾದ್ರೆ ಒದ್ದಾಡ್ತೀವಿ. ಆಟೋದವ್ರು ಹೆಂಗೆ ತಳ್ಕೊಂಡು ಬರಬೇಕು, ಏನು ಪರಿಸ್ಥಿತಿ ಆಗಿರುತ್ತೆ ಅಂತ ಯೋಚನೆ ಮಾಡ್ಕೊಳ್ಳಿ. ಎಷ್ಟು ಬರಬೇಕು ಅವ್ರು 6-7 ಕಿಲೋಮೀಟ್ರು. ಇನ್ನು ಸಣ್ಣದಾದು ಇಷ್ಟೇ ಹಿಂಗೆ ತಳ್ಕೊಂಡು ಬಂದರೆ ಬರೋಕ್ಕೆ. ಬೆಂಗಳೂರಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಯಾವ ಮಟ್ಟಕ್ಕೆ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ರಸ್ತೆಯಲ್ಲೇ ಆಟೋ ಗ್ಯಾಸ್ ಎಲ್ಲ ಖಾಲಿಯಾಗಿ ಆಟೋಗಳು ಆಫ್ ಆಗ್ತಾ ಇರುವಂಥದ್ದು. ಈಗ ಆಟೋ ಚಾಲಕರಿದ್ದಾರೆ, ತುಂಬ ದೂರದಿಂದ ಅವರು ಆಟೋವನ್ನು ತಳ್ಕೊಂಬರ್ತಾ ಇದ್ದಾರೆ. ಗ್ಯಾಸ್ ಇಲ್ಲದಂತೆ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸರ್, ಎಷ್ಟು ದೂರದಿಂದ ತಳ್ಕೊಂಬರ್ತಾ ಇದ್ದೀರಿ? ಇದು ಶೃಂಗೇರಿ ಚೆಕ್ ಪೋಸ್ಟ್ನಲ್ಲಿ ಬರ್ತಿರೋ ಸರ್. ಗ್ಯಾಸ್ ಗಾಡಿ ಪ್ರಾಬ್ಲಮ್ ಎಲ್ಲ ಖಾಲಿ ಆಗಿದೆ, ಎಲ್ಲ ಪ್ರಾಬ್ಲಮ್. 4-6 ಬ್ಯಾಂಕ್ ಕೊಡಿ ಹೋಗ್ತೀರಾ, ಯಾವ ಕಡೆ ಗ್ಯಾಸ್ ಇಲ್ಲ. ನಮಗೆ ಎಲ್ಲ ಕಷ್ಟ, ನಮಗೆ ತುಂಬ ಕಷ್ಟ. ನಾವು ಎಲ್ಲ ಹಾಕಿಸ್ತಾ ಇದ್ರಿ ನೀವು ಗ್ಯಾಸ್ನ? ಚೆಕ್ ಪೋಸ್ಟ್ ಶೃಂಗೇರಿ ಈ ಕಡೆ. ಇವ್ರು 9 ಬರ್ಬೇಕಾ ನಾನು? ಇವಾಗ ರಾಜೇಶ್ವರಿ ಗೇಟ್, ಇದು ರಾಜೇಶ್ವರಿ ಗೇಟ್. ಇವಾಗ ಗ್ಯಾಸ್ ಇಲ್ಲ. ಯಾವ ಬ್ಯಾಂಕ್ನಲ್ಲಿ ಗ್ಯಾಸ್, ಯಾವ ಕಡೆ ಬ್ಯಾಂಕ್ ಇಲ್ಲ, ಗ್ಯಾಸ್ ಇಲ್ಲ, ಖಾಲಿ ಆಗಿದೆ ಎಲ್ಲ. ನಮ್ಮ ಖಾಲಿ ಆಯಿತು. ಈಗ ರಾತ್ರಿ ಖಾಲಿ ಆಗಿದೆ. ಅಲ್ಲಿ ಟೋ ಮಾಡಿ ಯಾರು ಎಲ್ಲ ಟೋ ಮಾಡಿಲ್ಲ. ಬರಬೇಕು ನಾನು ಗ್ಯಾಸ್ಗೆ. ಯಾವ ಕಡೆ ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ತುಂಬ ಸಮಸ್ಯೆ ಆಗಿದೆ. ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗಿದೆ. ಮನೆಯವರ? ಮನೆ ನಮ್ಮ ವೈಫ್ ಅವರು. ಬರ್ತಾ ಇದ್ದಂಗೆ ಹಾಸ್ಪಿಟಲ್ ಹೋಗಿದ್ದಾರೆ, ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಹೋಗ್ತಾರೆ. ಕಷ್ಟ ಆಗಿದೆ ನಮ್ಗೆ. ಗ್ಯಾಸ್ ಖಾಲಿಯಾಗಿ ತಳ್ಕೊಂಡು ಹೋಗ್ತಾ ಇದ್ರಿ? ಹಾಂ, ಅಲ್ಲಿ ಎಲ್ಲೂ ಇಲ್ಲ ನಿಮ್ಗೆ ಹತ್ರದಲ್ಲಿ? ಚೆಕ್ ಪೋಸ್ಟ್ನಲ್ಲಿ ಬರ್ತಾರೆ ನಾನು. ಎಲ್ಲ ಗ್ಯಾಸ್ ಖಾಲಿ ಆಗಿದೆ. ಓಕೆ, ಇದು ಪರಿಸ್ಥಿತಿ. ಅಂದರೆ ಗ್ಯಾಸ್ ಖಾಲಿ ಆಗಿದೆ ಏಕಾಏಕಿ. ಈಗ ಅಲ್ಲಿ ಹಾಕಿಸ್ಕೊಳ್ಳೋಕ್ಕೆ ರೆಗ್ಯುಲರ್ ಆಗಿ ಎಲ್ಲ ಹಾಕಿಸ್ತಾ ಇದ್ರು, ಅಲ್ಲಿ ಹಾಕಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ತಳ್ಕೊಂಬರ್ತಾ ಇದ್ದಾರೆ. ಸುಮಾರು ಕಿಲೋಮೀಟರ್ಗಟ್ಟಲೆ ತಳ್ಕೊಂಬಂದು ಗ್ಯಾಸನ್ನು ಹಾಕಿಸ್ಕೊಳ್ಳುವಂಥದ್ದು. ಅಲ್ಲೂ ಕೂಡ ಕಿಲೋಮೀಟರ್ಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋಂಥದ್ದು. ಒಟ್ಟಾರೆ ಗ್ಯಾಸ್ ಎಮರ್ಜೆನ್ಸಿ ಯಾವ ಮಟ್ಟಕ್ಕೆ ಆಟೋ ಚಾಲಕರನ್ನು ಪರದಾಡುವಂತೆ ಮಾಡ್ತಿದೆ ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಕೇವಲ ಬೆಂಗಳೂರಿನಲ್ಲಿ ಕಾಣಿಸ್ತಾ ಇರೋದಷ್ಟೇ ಅಲ್ಲ, ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಬಹುತೇಕ ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಪಾಪ ಜೀವನ ನಡೆಸುವಂಥದ್ದೇ ಬಹಳ ದುಸ್ತರವಾಗಿದೆ. ಅವರ ದುಡಿಮೆಯೇ ಅವರಿಗೆ ಜೀವನ ಇರುತ್ತೆ. ದಿನನಿತ್ಯ ದುಡಿತಾರೆ. ದಿನನಿತ್ಯ ದುಡಿದೇ ಇದ್ರೆ ಅವ್ರಿಗೆ ದುಡ್ಡೇ ಇಲ್ಲ, ಎಲ್ಲಿಂದ ಬದುಕಬೇಕು?